ರಕ್ಷಿತಾ ರಕ್ಷಿತಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಾಡೋಕೊಟ್ಟಿರೋ ರೆಸಿಪಿ ಬಂದು ಮಾವಿನಕಾಯಿ ಸ್ಯಾಂಡ್ವಿಚ್ ಅಥವಾ ಬ್ರೆಡ್ ರೋಸ್ಟ್ ಅಂತ ಕರಿಬೋದು. ಬ್ರೆಡ್ಡೇ ಇದಕ್ಕೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್. ಆ್ಯಂಡ್ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಹಾಗೆ ಮಾವಿನಕಾಯಿ ಮತ್ತು ಏನಾದರೂ ತರಕಾರಿ ಇತ್ತು ಅಂದರೆ ತರಕಾರಿ ಎಲ್ಲನೂ ಹಚ್ಕೊಂಡಿರಬೇಕು. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಥರ ನಾನು ಏನು ಮಾಡ್ತಿದ್ದೀನೋ ಹಾಗಾಗಿ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಖಾರದ ಪುಡಿ, ಗರಂ ಮಸಾಲ, ಹಾಗೆ ಏನೇನು ಖಾರಕ್ಕೆ ಎಷ್ಟು ಬೇಕೋ ಆ ಥರ ಪುಡಿಗಳನ್ನ ಹಾಕ್ಕೊಂಡು ಫ್ರೈ ಮಾಡಬೇಕು ಅಷ್ಟೇ. ಲಾಸ್ಟಿಗೆ ತುರಿದಿರೋ ಮಾವಿನಕಾಯಿ ಹಾಕಬೇಕು. ಮಾವಿನಕಾಯಿನ ಯಾಕೆ ಲಾಸ್ಟಿಗೆ ಹಾಕ್ತೆ ಅಂದರೆ ಅದು ಜಾಸ್ತಿ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು. ಬೆಂದೋದ್ರೆ ಅಷ್ಟು ಸ್ಪೈಸಸ್ ಅಂತ ಅನಿಸಲ್ಲ. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಿದ್ರೆ ನಮ್ಮ ಸ್ಯಾಂಡ್ವಿಚ್ ರೆಡಿ. ಈಕ್ವಲಾಗಿ ಬ್ರೆಡ್ಗೆ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಬ್ರೆಡ್ನ ಅದ್ರ ಮೇಲೆ ಇಟ್ಕೊಂಡು ಒಂದು ಬ್ರೆಡ್ ರೋಸ್ಟ್ ರೀತಿಯಲ್ಲಿ ತಿನ್ನಬೇಕು ಅಷ್ಟೇ. ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿತ್ತು. ಇನ್ಸ್ಟೆಂಟಾಗಿ ಈವ್ನಿಂಗಲ್ಲಿ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂದರೆ ಇದು ಈಸಿ ಅಂತ ಹೇಳ್ಬೋದು. ಬ್ರೆಡ್ ರೋಸ್ಟ್ ರೀತಿ ಆರಾಮ್. ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಯಾರ್ಯಾರು ಎಷ್ಟು ಜನ ನೋಡ್ತೀರಾ ಒಂದು ಸ್ವಲ್ಪ ಮೆಸೇಜ್ ಮಾಡಿ, ನಿಮ್ಮ ಹೆಸರು ಮೆಸೇಜ್ ಮಾಡಿ. ಆಮೇಲೆ ಆಸ್ಕ್ ಮಿ ಕ್ವಶನ್ ಅಂತ ಕೇಳಿದ್ರೆ ಯಾರು ಕ್ವಶನೇ ಕೇಳಿಲ್ಲ ಗೈಸ್. ಹೌದಾ? ನಾನಂತೂ ನೋಡಿಲ್ಲ, ಸಾರಿ. ನಂಗೆ ನೋಡಿದ್ಯಾ ನೀನು ಸ್ಟೋರಿ ನೋಡಿದ್ಯಾ ಆದರೆ ಕ್ವಶನ್ ಕೇಳಿಲ್ಲ. ಆಮೇಲೆ ಏನಂದರೆ ಫಸ್ಟು ನೆಕ್ಸ್ಟ್ ವೀಡಿಯೋ ನಮ್ಮ ಕಾಲೇಜ್ ಫೆಸ್ಟಿಂದ ಆಗಿರುತ್ತೆ. ನಾನಂತರೂ ಬರಲ್ಲ. ಇಲ್ಲ ಆ್ಯಕ್ಚುಲಿ ಇದು ಲಾಸ್ಟ್ ಫೈನಲ್ ಇಯರ್ ಹತ್ರ ಬಂದಿರೋದ್ರಿಂದ ಫೈನಲ್ ಇಯರಿಗೆ ಇನ್ನೊಂದು ಬರುತ್ತೆ ಫೆಸ್ಟು, ಅದಕ್ಕೆ ಚೆನ್ನಾಗಿ ರೆಡಿ ಆಗಿಲ್ಲ. ಆ ಟೈಮಲ್ಲಿ ನಾವು ಇರ್ತಾನೆ ಕ್ಲಾಸಲ್ಲಿ ಎಲ್ಲ ಮಲಗಿದ್ರೆ ಈ ಹುಡುಗಿ ರೀಲ್ಸ್ ನೋಡ್ತಾಳೆ. ಆ ಹುಡುಗಿ ಎಲ್ಲ ಹೊರಗಡೆ ಮುಳುಗೋಗಿದ್ದಾರೆ. ಕಾಲೇಜಲ್ಲಿ ಕ್ಯಾಂಟೀನ್ ನೇಮ್ ಬಂದು ತಾತ ಗತಾನೇ ಚೇಂಜ್ ಮಾಡಿಬಿಟ್ಟಲ್ಲೇ ನೀನು. ತಾತ ಗೋತ. ಇನ್ನು ಈ ಕಡೆ ಬಂದರೆ ಮೆಕ್ಯಾನಿಕಲ್ ಬ್ಲಾಕ್ ಬಂದು ಅಂತ ಏನದು ಎಲ್ಲೈತೆ ಮೆಕ್ಯಾನಿಕಲ್ ಬ್ಲಾಕು ಅನುತ್ತರ. ಇನ್ನು ಸಿವಿಲ್ದು ಏನೋ ತೆಗೋರೋ ಗೊತ್ತಿಲ್ಲ ಗೈಸ್. ಇನ್ನು ಬೋಧಿಸತ್ವ ಅಪ್ರೂಪಕ್ಕೆ ಬಂದಿರೋ ಇವಳು ಲಿಪ್ಸ್ಟಿಕ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಬೆಳ್ಳಕ್ಕೆ ಕಾಣಿಸ್ತಾಳೆ. ಒಂದೇ ದಿನಲ್ಲೇ ಕಾಲೇಜು. ಸುಮ್ಮನೆ ಯಾಕೆ ಬರ್ತೀಯಾ?